ಓ ರಾಘವ ಚೆನ್ನಾಗಿದ್ಯಾ? ಬಾರ ಕೂತ್ಕೊಳ್ಳೋ. ಓ ಇವಾಗ ಈ ಆಂಟಿ ನೆನಪಾಯ್ತಾನೋ ನಿನಗೆ? ಇವಾಗ ಬಂದಿದ್ಯಾ? ಗೋ ನಿಂತ್ಕೊಂಡಿದ್ಯಾ? ಮತ್ತೆ ನೀನು ಹೆಂಡತಿ ಬರಲಿಲ್ವಾ? ಪಾಪ ಅವಳು ಸಿಟಿಲಲ್ವಾ, ಆದ್ರೂ ಒಂದಿನಕ್ಕಾದ್ರೂ ಕರ್ಕೊಂಬರ್ಬೋದಿತ್ತಪ್ಪ. ನೀನೇನು ಹೇಳಲ್ವಾ? ಫಸ್ಟಿಂದನೋ ಹುಡುಗಿ ಒಂದು ಸ್ವಲ್ಪ ಜೋರೇ ಅಲ್ಲ. ನಿನ್ನ ಮಾತೇನು ನಡೆಯಲ್ಲ ಅನ್ಕತೀನಿ ನಾನು. ಅಲ್ಲ ಕಣೋ, ನೀನು ನಿಮ್ಗೆ ಸ್ವರ್ಗೋಗಿದ್ಯಾ? ಅಡುಗೆ ಗಿಡ್ಗೆ ನಾನು ಮಾಡ್ತಾಳ ಇಲ್ವಾ ನೀನು ಹೆಂಡತಿ? ಆ ಹುಡುಗಿ ಬೇರೆ ಸಿಟಿದು ಪಾಪ, ಅವಳಿಗೆ ಅಡುಗೆ ಗಿಡ್ಗೆ ಬರ್ತಾ ಇಲ್ವೋ. ಮೊನ್ನೆ ನಿಮ್ಮ ಅಪ್ಪ ದಾರಿ ಸಿಕ್ಕಿತ್ತು, ಹೇಳ್ತಿತ್ತು ಅಯ್ಯೋ ನನ್ನ ಸೊಸೆ ಬರ್ತಾಳೆ, 3 ಹೊತ್ತು ಅಡುಗೆ ಮಾಡ್ತಾಳೆ, ಆರಾಮಾಗಿರ್ತೀನಿ ಅಂತೆಲ್ಲ ಹೇಳ್ತಿತ್ತು. ಪಾಪ ಅದಕ್ಕೂ ಆಸೆ ಅಲ್ವಾ? ಹಂಗೆ ಈ ಕಡೆನೇ ಇದ್ಬಿಟ್ಟಿದ್ರೆ ಅದಕ್ಕೆ ಚೆನ್ನಾಗಾಗೋದು. ನಂದೊಂದು ಆಸೆ ಕಣ, ಇಲ್ಲೇ ಇದ್ಬಿಡ್ರೋ ಈ ಕಡೆನೇ. ನನ್ನ ಮಗಳು ಸಿಟಿಲೇ ಇರೋದು, ಇನ್ನೇನು ಮಾಡೋಕ್ಕಾಗುತ್ತೆ? ಆ ಹಳ್ಳಿ ಕೊಂಬೆಲಿ ಬೀಳಕ್ಕಾಗುತ್ತಾ? ಅದನ್ನ ನಿನಗೆ ಯಾಕೆ ಬಾ ಅಂತಿದ್ದೀನಿ ಅಂದರೆ, ನೀನೊಬ್ಬನ ಚಿಕ್ಕ ವಯಸ್ಸಿಂದ ನೋಡ್ಬಿಟ್ಟಿದ್ದೀವಲ್ವಾ, ಭಾರಿ ಮಿಸ್ ಮಾಡ್ಕೊತೀವಿ ಕಣೋ. ಈ ಕಡೆ ನೀನು ಹೆಂಡತಿನ ಕರ್ಕೊಂಡು ಬಂದಿದ್ಬಿಡು. ಸ್ಟೇಟಸ್ ಎಲ್ಲ ಹಾಕ್ತಿರ್ತೀರಲ್ಲ, ಅಲ್ಲೆಲ್ಲ ಹೋಗಿದ್ದು ಅವೆಲ್ಲ ನೋಡ್ತೀವಿ. ಅಯ್ಯೋ ನಮಗಂತೂ ಇಷ್ಟು ಖುಷಿ ಆಗುತ್ತೆ ಅವೆಲ್ಲ ನೋಡ್ಬಿಟ್ರೆ. ಏನು ಮಾಡೋಣ ಅನ್ಸ್ಬಿಡುತ್ತೆ, ಅಂದರೆ ನಾವು ಅಲ್ಲಿಗೆ ಹೋಗೋಣ. Emotional damage. ಸ್ಯಾಲ್ರಿ ಎಲ್ಲ ತಗೊಂಡೋಗಿ ಹೆಂಡತಿ ಕೈಗೆ ಕೊಡ್ತೇನಲ್ವಾ? ಪಾಪ ನಿನ್ನ ಹೆಂಡತಿ ತುಂಬ ಚೆನ್ನಾಗಿ ಮನೆ ನಡೆಸ್ತಾ ಬಿಡು. ಚೆನ್ನಾಗಿ ಅಲ್ಲ, ಆನ್ಲೈನ್ ಶಾಪಿಂಗ್ ಅಂತೂ ಜಾಸ್ತಿ ಮಾಡ್ತಾಳೆ, ಆದರೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಳೆ. ನನ್ನ ಮಗಳದು ಮೈ ತುಂಬ ಚೆನ್ನಾಗೈತೆ, ಮನೆ ವ್ಯವಹಾರ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಅವಳು ಗಂಡನ ಬರಲ್ಲ, ಹಾಗಾಗಿ ಗಂಡನ ಹೆಂಗಾರ ಕೂಸಿ ಹೊಡೆದು ಎಲ್ಲ ದುಡ್ಡು ಇಟ್ಕೊಂಡ್ಬಿಡ್ತಾಳೆ. ನನ್ನ ಮಗಳು ಚಿಕ್ಕ ವಯಸ್ಸಿಂದ ಹಳ್ಳಿಲೇ ಅಲ್ವಾ ಬೆಳೆದಿರೋದು, ಅದಕ್ಕೋಸ್ಕರ ಅಷ್ಟೊಂದು ಸಂಸ್ಕಾರ ಕಲ್ತಿರೋದು. ಕಷ್ಟ ಈ ಸಿಟಿ ಹುಡುಗಿರು ಅಯ್ಯೋ ದೇವರೇ, ಮನೆ ನಡೆಸ್ತಾವ. ಇದು ಯಾವ್ದೋ ಕಾಲ್ ಬಂತಲ್ಲ ಈಗಲೇ. ಹಲೋ, ಹೇಳಿ. ಹೌದು, ಅವರ ಮನೆ ಮಾತಾಡ್ತಿರೋದು. ಹೌದಾ, ಇನ್ನೂ ಮಲ್ಗೋಡ? ಅವನು 1 ತಿಂಗಳಿಂದನೂ 12 ಗಂಟೆಗೆ ಎದ್ದೊಳ್ತಿರೋದ ಈ ಮದುವೆಗೆ ಬಂತ. ಏನಾರ ತಿಂಡಿ ಗಿಂಡಿ ಮಾಡಿದ್ಲಾಗಿತ್ತು? ಆರ್ಡರ್ ಮಾಡಿದಾಳ? ಏನಾದರೂ ಹೊಸ ರೆಸಿಪಿ ಕಲಿಯೋಕ್ಕೆ ಅಲ್ಲಿಂದ ಆರ್ಡರ್ ಮಾಡಿಸಿ ಟೆಸ್ಟ್ ಮಾಡಿ ಏನಾದರೂ ಅಡುಗೆ ಮಾಡ್ತಾಳೇನೋ ಬಿಡ್ರಿ. ಅಲ್ಲ ಕರ್ಕೊಂಡು ಹೋಗ್ಬೇಕಾ? ಅಯ್ಯೋ ನಿಮ್ಮ ತಂಗಿಗೆ ಹುಷಾರಿಲ್ವಂತೆ, ಒಂದು ಸ್ವಲ್ಪ ಲೇಟಾಗಿ ಎದ್ದಾಳ, ಅದಕ್ಕೆ ಅವ್ರ ಅತ್ತೆ ಬಡಬಡ್ತಾ ಇದ್ದಾರೆ. ಕರ್ಕೊಂಡೋಗಿ ಅಂತಿದ್ದ ಅವಳನ್ನೆಲ್ಲ, ಅಂದರೆ ಅವ್ರ ಅತ್ತೆ ಹಾಸ್ಪಿಟಲ್ಗೆ ಹೋಗ್ಬೇಕಂತೆ, ಅದಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ರು ಅಷ್ಟೇ. ಟೈಮ್ ಆಯಿತಾ? ಹೊರಡ್ಬೇಕಾ? ಸರಿ, ಟೀನೇ ಕುಡಿಲಿಲ್ಲ? ಸರಿ ಆಯಿತು, ನಾನು ಹೇಳಿದ್ದು ಮರಿಬೇಡ ಆಯಿತಾ? ಸರಿ ಆಯಿತು. ಅಯ್ಯಪ್ಪ ಇವಳು ಏನೇನೋ ಮಾಡ್ಕೊಂಡು ಬಿಟ್ಟವ.